ABVP ಎಲ್ಲೋಯ್ತು, ABVP ಎಲ್ಲೋಯ್ತು, ಇಡೀ ಡೆಲ್ಲಿಲಿ ಅಷ್ಟು ಲಾಠಿ ಚಾರ್ಜ್ ಆಗ್ತಾ ಇದೆ ವಿದ್ಯಾರ್ಥಿಗಳ ಮೇಲೆ, ಜಿರ್ಲೆ ಪಾರ್ಟಿ ಉಟ್ಕೊಂಡ್ಬಿಟ್ಟಿದೆ, ಸ್ಟೂಡೆಂಟ್ಗಳೆಲ್ಲ ಅದರಿಂದ ಹೋಗ್ಬಿಟ್ಟಿದ್ದಾರೆ. ವೇರ್ ಇಸ್ ABVP ಅಂತ ಕೇಳ್ತಾ ಇದ್ವಿ. ಇವತ್ತು ABVPನವ್ರು ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ KPSCಯ ಕರ್ಮಕಾಂಡದ ವಿರುದ್ಧ ಅವರು ಬೀದಿಗಿಳಿದಿದ್ದಾರೆ. ಒಂದಷ್ಟು ಜನ ಪೊಲೀಸ್ನವರು ಎಳೆದಾಡಿ ಮೆಸೇಜ್ ಏನೋ ಇದೊಂದು ಅಟ್ಲೀಸ್ಟ್ ಒಂದು ಮೆಸೇಜ್ ಪಾಸ್ ಮಾಡುವ ಪ್ರಯತ್ನನೂ ಮಾಡಿದ್ದಾರೆ. ನಮ್ಗನ್ಸುತ್ತೆ KPSCನಾರು ಆಗಿರಲಿ, ಇನ್ನೊಂದಾರು ಆಗಲಿ, ಏನಾಗ್ತಾ ಇದೆ, ಹಣ ಇರೋರು ಪರ್ಚೇಸ್ ಮಾಡ್ತಾ ಇದ್ದಾರೆ ಹುದ್ದೆಗಳನ್ನು ಕೂಡ. ಹೌದು, ಹಣ ಇರೋರು ಹುದ್ದೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿ 25 ವರ್ಷ 30 ವರ್ಷಕ್ಕೆ ಅವನು ಒಂದು ಹುದ್ದೆ ಪರ್ಚೇಸ್ ಮಾಡ್ದ ಅಂದರೆ ಇನ್ನು 30 ವರ್ಷ ಅವನು ಲೈಸೆನ್ಸ್ಡ್ ಲೂಟಿಕೋರ ಆಗ್ಬಿಡ್ತಾ ಇದ್ದಾನೆ, ಲೈಸೆನ್ಸ್ಡ್ ಡಕಾಯ್ತ್. ಅವನಿಗೆ ಪವರ್ ನೀವು ಎಲ್ಲಿ ಹಾಕಿದ್ರು ಅವ್ನ ಪವರ್ ಇಲ್ಲಿ ಆ ಪೊಸಿಷನಲ್ಲಿ ಕೂತು ಅವನ ಹತ್ರ ಜನ ಬರ್ತಾರೆ, ಅವನನ್ನು ಹೆಂಗೆ ಶೋಷಣೆ ಮಾಡಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ದಾನೆ. ಹಣ ಎಷ್ಟು ಮಾಡಬೇಕು ಅಂತ ಶುರು ಮಾಡಿಬಿಟ್ಟಿದ್ದಾನೆ. ಆಮೇಲೆ ಇಲ್ಲಿ ಮಾಡಿ ಇನ್ನೊಂದು ಪೊಸಿಷನ್ಗೆ ಹೋಗ್ಬೇಕು, ನಿಮ್ಮ ಕುರ್ಚಿಗೆ ಬರಬೇಕು, ಅದಕ್ಕೇನು ಬೇಕು ಮಾಡ್ತಾ ಇದ್ದಾನೆ. ಇವರ ಈ ಹಣದಾಹದಲ್ಲಿ ಇಡೀ ಸೊಸೈಟಿಯ ನೆಮ್ಮದಿ ಎಕ್ಕುಟ್ಟೋಟೋಗಿದೆ. ಯಾರು ನಿಜವಾಗ್ಲೂ ಸುಧಾರಣೆ ಬಯಸೋರಾಗಿದ್ರೆ, ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಾಗಿರಬೇಕು ಅಂತ ಬಯಸೋದಾದರೆ, ಈ ಎಕ್ಸಾಮಿನೇಷನ್ ಈಗ ಬಿಲ್ ಮಂಡಿಸಿದಾರಲ್ಲ ಅಲ್ಲಿ, ಇದನ್ನು ಶುದ್ಧೀಕರಣ ಮಾಡಬೇಕು. ಈ ಕರಪ್ಷನ್ನ ಶುದ್ಧೀಕರಣ ಮಾಡಬೇಕು. ನೀವು ದುಡ್ಡು ಕೊಟ್ಟು ನೀವು ಹುದ್ದೆ ಕೂರಿಸಿದ್ರೆ ಅವನನ್ನು, ಜನನ ಆಳಪ್ಪ ನೀನು ಅಂತೇಳಿ ದುಡ್ಡು ಕೊಟ್ಟು ಕಳಿಸಿದ್ರೆ ಅವನ ಜನರು ಸುಲಿಗೆ ಮಾಡ್ತಾನೆ, ಏನು ಮಾಡ್ತಾನೆ ಹೇಳಿ? ಸುಲಿಗೆನೇ ಮಾಡ್ತಾನೆ. ಲಿಟ್ರಲಿ ನಾನು ಹೇಳಿದ್ರೆ ಲೈಸೆನ್ಸ್ ಡಕಾಯ್ಟ್ಸ್ ಆಗ್ಬಿಟ್ಟಿದ್ದಾರೆ. ನೀವು ಒಂದು ಸುದ್ದಿ ಹರಿದಾಡ್ತಿದೆ ಏನು ಅಂತ ಹೇಳಿದ್ರೆ, ಆ KPSC ಕೂತೋರೊಬ್ಬರು ಮಹಾಶಯರು ತಮ್ಮ ಜಮೀನನ್ನು ಮಾರಿ ಅಲ್ಲೋಗಿ ದುಡ್ಡು ಕೊಟ್ಟು ಕೂಡ್ತಾರಂತೆ. ಅದಾಗ ಸ್ವಲ್ಪ ದಿನಕ್ಕೆ ಅದರ 10 ಪಟ್ಟು ಜಮೀನನ್ನ ಪರ್ಚೇಸ್ ಮಾಡಿದ್ರಂತೆ. ಈ ವಯಸ್ಸಲ್ಲಿ ಅಷ್ಟೆಲ್ಲ ಜಮೀನು ತಗೊಂಡು ಏನು ಮಾಡ್ತಾರೆ? ಅದನ್ನೇನು ತಗೊಂಡಾರ ಹೋಗೋಕ್ಕಾಗತ್ತಾ? ಹೌದು, ಅದೇನು ವಿಚಿತ್ರ ನಮ್ಗೆ ಅನಿಸ್ತಾ ಇಲ್ಲ. ಆಮೇಲೆ ಯಾವುದೋ ಒಂದು ಫ್ಯಾಮಿಲಿ ಅಂತೆ, ಆ ಮನುಷ್ಯನ ಅಲ್ಲಿ ಕೂರಿಸಿ 90% ಈ ಫ್ಯಾಮಿಲಿಗಂತೆ ಅವನನ್ನು ಕೂರಿಸಿದಾರಲ್ಲ, ಆ ಫ್ಯಾಮಿಲಿಗಂತೆ 10% ಅವನಿಗಂತೆ. ಅಂದರೆ ಲಿಟ್ರಲಿ ಹುದ್ದೆಗಳ ಮಾರಾಟ ಆಗಿದೆ ಅಲ್ಲಿ ಕೂತು, ಅಂಗಡಿ ಅದು. ನಮ್ಮ ರಾಜ್ಯದ ಇಡೀ ರಾಜ್ಯದ ಹಿತಾಸಕ್ತಿಯನ್ನು, ಇಡೀ ರಾಜ್ಯದ 7-8 ಕೋಟಿ ಜನರ ಹಿತಾಸಕ್ತಿನ ಯಾರೋ ಒಂದು ಕುಟುಂಬ ಯಾವನ ಹತ್ರನೋ ಕಾಸಿಸ್ಕೊಂಡು ಅವನಿಗೆಲ್ಲ ಅಧಿಕಾರವನ್ನು ಧಾರೆ ಎರೆದು, ಅಲ್ಲಿ ಒಬ್ಬ ಜಾತಿಗೊಬ್ಬ ಅಂತೆ, ಅಲ್ಲಿ ಅವನು ಆ ಜಾತಿಯ ಭ್ರಷ್ಟನ ತಗೊಂಬಂದು ಯಾರ ಹತ್ರ ದುಡ್ಡಿದೆ ಅವನು ತಗೊಂಬಂದು ಅಲ್ಲಿ ಕೂರಿಸ್ತಾನಂತೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಮಕ್ಕಳಲ್ಲಿ ಸಿಟ್ಟು ಬರುತ್ತಾ ಬರಲ್ವಾ? ಆಕ್ರೋಶ ಬುಗ್ಲಿ ಹೇಳಲ್ವಾ? ಹೌದು. ಇಲ್ಲಿ ಏನು ಮಾಡಿದ್ರು ಇಷ್ಟೇ ಅಂತ ಅವರು ನೆಗೆಟಿವ್ ಆಗಿ ಥಾಟ್ ಮಾಡ್ತಾರಾ ಮಾಡಲ್ವಾ? ಹೌದು. ನೀವು ಪೊಲೀಸಲ್ಲಿ ಕರಪ್ಷನ್ನು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕರಪ್ಷನ್ನು, ನೀವು ಯಾವುದೋ ತಗೊಳ್ಳಿ ಕರಪ್ಷನ್ನು ಅಂತೇಳಿ ಕರಪ್ಟ್ ಆಫೀಸರ್ಗಳನ್ನ ನೀವು ತಗೊಂಡೋಗಿ ಅಲ್ಲಿ ಕೂರಿಸಿದ್ರೆ, ಇಡೀ ಬ್ಯೂರೋಕ್ರಸಿನ ನೀವು ಕರಪ್ಟ್ ಮಾಡಿ ಕೂರಿಸಿದ್ರೆ ಈ ಸೊಸೈಟಿ ಯಾವತ್ತು ಸುಧಾರಣೆ ಆಗುತ್ತೆ? ಹೌದು, ಯಾವತ್ತು ಸುಧಾರಣೆ ಆಗೋಕ್ಕೆ ಸಾಧ್ಯ? ಈ ದೇಶನ ದೇವರೇ ಕಾಪಾಡಬೇಕಾ ಅಥವಾ ಕಾಪಾಡೋಕ್ಕೆ ಸಾಧ್ಯನೇ ಆಗಲ್ವಾ? ಈ ದೇಶದ ಹಣೆ ಬರಾನೇ ಇಷ್ಟ ಅಂತ. ಬೇರೆ ಬೇರೆ ದೇಶಗಳು ಹೇಳ್ತಾರಲ್ಲ, ಯಾರು ಕುವೆಂಪುರು, ಅದೋ ನೋಡಿ ರಷ್ಯಾ, ಚೈನಾ, ತುರ್ಕಿ, ಜಪಾನುಗಳೆಲ್ಲ ಪೊರೆ ಕಳಚಿ ಹೊರಟಿವವು ಹೊಸ ಪಯಣಕ್ಕೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಹೌದು, ಡಕಾಯಿತಿ ಕಡೆ ಹೋಗ್ತಾ ಇದ್ದೀವಿ. ಕಾನೂನು ಸುಂದರವಾಗಿ ಅಂಬೇಡ್ಕರ್ ಸಂವಿಧಾನ ಬರೆದು ಅತ್ಯಂತ ಶ್ರೇಷ್ಠ ಕಾನೂನುಗಳನ್ನ, ಬೇರೆ ಬೇರೆ ದೇಶದ ಶ್ರೇಷ್ಠ ಸಂವಿಧಾನಗಳಲ್ಲಿ ಪಾಯಿಂಟ್ಗಳನ್ನ ಹೆಕ್ಕಿ ಅದ್ಭುತವಾದ ಸಂವಿಧಾನ ಬರೆದು ಇಟ್ಟೋಗಿದ್ದಾರೆ. ಹೌದು. ಅದಕ್ಕೆ ಭೂತ ಚೇಷ್ಟೆ ಹಿಡಿಸ್ಬಿಟ್ಟಿದ್ವಿ. ದೇವನೂರು ಒಂದು ಕಡೆ ಒಂದು ಹೆಡ್ಲೈನ್ ಬರೆದಿದ್ವಿ ತುಂಬ ಹಿಂದೆ, ಭಾರತೀಯ ಸಂವಿಧಾನಕ್ಕೆ ಭೂತ ಚೇಷ್ಟೆ ಅಂತ. ಸಂವಿಧಾನ ತುಂಬ ಚೆನ್ನಾಗಿದೆ, ಅದರಲ್ಲಿ ಕೂತಿರೋರೆಲ್ಲ ಅದರ ವಿರೋಧಿಗಳು ಅಂತ. ಆಡಳಿತ ಅನ್ನೋದು ಕಟ್ಟ ಕಡೆಯ ಜನಕ್ಕೆ ನ್ಯಾಯ ಒದಗಿಸಕ್ಕೆ ಅಂತಿರೋದು, ಜಸ್ಟಿಸ್ ಅದು. ಅದನ್ನು ಡಕಾಯಿತನ್ನು ತಗೊಂಡೋಗಿ ಕೂರಿಸಿ ನೀವು ನ್ಯಾಯ ಕೊಡು ಅಂತ ಹೇಳಿದ್ರೆ ಕಾಗೆಯಿಂದ ಕೋಗಿಲೆ ಕಂಠ ನಿರೀಕ್ಷೆ ಮಾಡ್ದಂಗೆ ಆಗುತ್ತೆ. ಒಂದೇ ಥರ ಕಾಣ್ತವೆ ಕಾಗೆ ಮತ್ತೆ ಕೋಗಿಲೆ. ಹೌದು, ಒಂದೇ ಥರ ಕಾಣ್ತದೆ ನೋಡೋಕೆ. ವಸಂತ ಕಾಲ ಬಂದಾಗ ಗೊತ್ತಾಗುತ್ತೆ, ಕಾಕ ಕಾಕ ಪಿಕ ಪಿಕ, ವಸಂತ ಕಾಲಂ ಸಂಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ. ಅದು ಕಾ ಅಂತ ಅಂದ್ಬಿಡ್ತದೆ, ಅದು ಕುಹು ಅನ್ನಲ್ಲ. ಈಗ ನಮ್ಮ ಬ್ಯೂರೋಕ್ರಸಿ ಆಗ್ತಿರೋದೇ ಹಾಗೆ. ದಯಮಾಡಿ ನಿಮ್ಮೆಲ್ಲರಗಳ ಏನೋ ಅಧಿಕಾರಸ್ಥರ ಪಾದಗಳಿಗೆ ಪೊಡಮೊಟ್ಟು ಕೇಳ್ಕತ್ತೀವಿ. ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ, ಮುಂದಿನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೆಮ್ಮದಿಯಾಗಿ ಬೀದಿಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ, ದಯಮಾಡಿ ಬ್ಯೂರೋಕ್ರಸಿಯ ಭ್ರಷ್ಟಾಚಾರವನ್ನು ಸ್ವಲ್ಪ ಹೋಗಲಾಡ್ಸೋಕೆ ಪ್ರಯತ್ನ ಮಾಡಿ.
ಇಲ್ಲದೆ ಇದ್ರೆ ನೆಮ್ಮದಿ ಅನ್ನೋದು ಈ ದೇಶದಲ್ಲಿ ಯಾವತ್ತೂ ಇರೋಕ್ಕೆ ಸಾಧ್ಯ. ಈ ಕೆಲವು ದೇಶಗಳಲ್ಲೆಲ್ಲ ಈ ಜನಾಂಗೀಯ ದ್ವೇಷಗಳು ಜಾಸ್ತಿ ಆಗಿ ಆಂತರಿಕ ಕಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹೋಗ್ತೀವಿ ನಾವು, ಅರಾಜಕತೆಗೆ ಹೋಗ್ತೀವಿ. ಹೌದು, ನೋಡ್ತಾನೆ ಆ ಪಕ್ಕದ ನಮ್ಗೆ ಗೊತ್ತಿಲ್ವಾ, ಈಗ ನಮ್ಮ ಕ್ಲಾಸ್ಮೇಟ್ಗಳಲ್ಲಿ ಈಗ ನಾವು ಓದ್ತಾ ಇದ್ದೋ ಒಬ್ಬ ಏನೋ ಆ ಕಾಲದಲ್ಲಿ 50 ಲಕ್ಷ ರೂಪಾಯಿ ಕೊಟ್ಟು ಪ್ರೊಫೆಸರ್ ಆಗ್ಬಿಟ್ಟ ಅವನು. ಕಂಡಿರೋದೇ ಅಲ್ವಾ. ಹೌದು, ಅವನಿಗೆ ಚೆನ್ನಾಗಿ ಓದೋನು, ನೆಟ್ ಮಾಡಿದವನು, JRF ಮಾಡಿದವನು, ಊರಲ್ಲಿ ಏನೂ ಕೆಲಸ ಇದೆ ಓಡಾಡ್ತಾ ಇದ್ದಾನೆ. ಅವ್ನಿಗೆ ಏನು ಅನಿಸ್ಬೇಕು? ಹೌದು, ಅಂದರೆ ಈ ದೇಶ ದುಡ್ಡಿರೋದು. ಅವ್ನು ಪ್ರೊಫೆಸರ್ ಆದವನು ದಿನ ಸ್ಟೇಟಸ್ ಹಾಕೋತಾನೆ, ನಾನು ಅಲ್ಲಿ ಇದು ಮಾಡಿದೆ, ನಾನು ಇಲ್ಲಿ ಇದು ಮಾಡಿದೆ ಅಂತ. ಇವನೇನು ಸ್ಟೇಟಸ್ ಹಾಕೋಬೇಕು? ಅವ್ನ ಮಗನಿಗೊಂದು ಚಡ್ಡಿ ಇರಲ್ಲ ಕೊಡ್ಸೋಕ್ಕೆ. ಅವ್ನಿಗೆ ಯಾವ ವಿಶ್ವಾಸ ಉಳಿತದೆ ನಮ್ಮ ದೇಶದ ಮೇಲೆ, ನಮ್ಮ ಸಂಸ್ಥೆ, ನಮ್ಮ ವ್ಯವಸ್ಥೆ ಮೇಲೆ ಏನು ವಿಶ್ವಾಸ ಉಳಿತದೆ? ಹೌದು, ನೋಡಬೇಕು. ಯಾರು ಹುಟ್ಟು ಬರ್ತಾನೋ, ಈ ಜಿಲ್ಲೆಗಳಲ್ಲಿ ಯಾರು ಹುಟ್ಟುತ್ತಾರೋ, ಅಥವಾ ABP ಲೀಡರ್ಗಳಲ್ಲಿ ಯಾರು ಒಬ್ಬ ಸುಧಾರಕ ಹುಟ್ಟುತ್ತಾನೋ, ಕಾದು ನೋಡಬೇಕು.